369 Cab. Cab your way every day, safe, reliable and on time. ತಾಲೂಕಿನ ಹಿರೇಕೊಟ್ನೆಕಲ್ ಗ್ರಾಮದ ಬಾಗಲವಾಡ ಕ್ರಾಸ್ ಹತ್ತಿರ ತಾಲೂಕಿನ ವಿವಿಧ ರೈತಪರ ಸಂಘಟನೆಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಯಚೂರು ಸಿಂಧನೂರು ಮುಖ್ಯ ರಸ್ತೆಯಲ್ಲಿ ರಸ್ತೆ ರೋಕೋ ನಡೆಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರ ಅವರಿಗೆ ಮನವಿ ಸಲ್ಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಗಿ ಮಾತನಾಡಿ, ತಾಲೂಕಿನಲ್ಲಿ ಮುಂಗಾರಿನ ಬೆಳೆಯಾಗಿ ಜೋಳ ಬೆಳೆದ ರೈತರಿಂದ 4 ತಿಂಗಳು ಕಳೆದರೂ ಕೂಡ ಜೋಳ ಖರೀದಿ ಕೇಂದ್ರಗಳ ಮೂಲಕ ಇದುವರೆಗೂ ಕೂಡ ರೈತರು ಬೆಳೆದ ಜೋಳವನ್ನು ಖರೀದಿ ಮಾಡದೇ ಇರುವುದರಿಂದ ರೈತರಿಗೆ ತೊಂದರೆಯಾಗುತ್ತಿರುವುದರಿಂದ ತಾಲೂಕಿನಲ್ಲಿ ನೋಂದಣಿಯಾದ ಎಲ್ಲಾ ರೈತರಿಂದಲೂ ಪೂರ್ಣ ಪ್ರಮಾಣದಲ್ಲಿ ಜೋಳವನ್ನು ಖರೀದಿ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಜೋಳ ಸಾಗಾಣಿಕೆಗೆ ಹೆಚ್ಚುವರಿ ಲಾರಿಗಳ ವ್ಯವಸ್ಥೆ ಮಾಡಬೇಕು ಹಾಗೂ ಹಿಂಗಾರು ಜೋಳವನ್ನು ನೋಂದಣಿ ಮಾಡಿಕೊಳ್ಳುವುದಕ್ಕೆ ಒಂದೇ ದಿನ ಮಾತ್ರ ಅವಕಾಶ ನೀಡಿರುವುದರಿಂದ ತಾಲೂಕಿನ ಎಲ್ಲಾ ರೈತರಿಂದ ಜೋಳವನ್ನು ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವುದರಿಂದ ರೈತರಿಗೆ ನಷ್ಟವಾಗುತ್ತಿರುವುದರಿಂದ ತಾಲೂಕಿನ ಎಲ್ಲಾ ಜೋಳ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಮತ್ತೆ ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ತುಪ್ಪ ಹಚ್ಚಿ 3 ಗಂಟೆಗಳ ಕಾಲ ಸರ್ವರ್ ಕೊಟ್ಟು ಮತ್ತೆ ನಿಮ್ಮನ್ನು ದಯವಿಟ್ಟು ಯಾರು ಪ್ರತಿಯೊಂದನ್ನು ಇಲ್ಲೇ ಮುಗಿಸ್ಕೊಂಡು ನಿಮ್ಗೆ ಏನೊಂದು ತೊಂದರೆಗಳಿದೆ ಸ್ಟಾರ್ಟ್ ಆಗೈತೆ ಅಂತ ಓಡೋಗ್ಬಿಡ್ರಿ ಅಲ್ಲಿಗೆ. ಮತ್ತೆ ಮೊನ್ನೆ ಆಗಿರೋ ತೊಂದರೆ ಬಹಳ ಕಷ್ಟ ಆಗ್ತದೆ ನಿಮಗೆ. ಮತ್ತೆ ಯಾವತ್ತು ಈ ಜನ ಯಾರು ಮತ್ತೆ ಸೇರಲ್ಲ. ಯಾಕಂದ್ರೆ ಅಂದ್ರೆ ನಾನು ಅರ್ಧ ಆಗ್ಯವಪ್ಪ ಅಂತ ಅರ್ಧ ಸರಿ ಮಂದಿನೂ ಇದ್ದಾರೆ. ಕ್ರಮ ಮಾಡಿಲ್ಲ, ಸ್ಥಗಿತಗೊಂಡಿದ್ದಾರ. ಹಾಗಾಗಿ ತಾವು ಡಿಸಿ ಹೇಳ್ತಿರೋ ಸರ್ಕಾರಕ್ಕೆ ಹೇಳ್ತಿರೋ ಖರೀದಿ ಪ್ರಾರಂಭ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮಾನ್ಯ ತಹಸೀಲ್ದಾರರು ಈ ಅಧಿಕಾರಿಗಳಿಗಿಲ್ವಾ? ಅರೆ ನಾವು KS ಮಾಡಿದಪ್ಪ, KPS ಮಾಡಿರಿ. ನಾವು ಎಷ್ಟು ಹೋದ್ರು ಸಹಿತ ನಾವು ಹೆಬ್ಬಟ್ಟಿನವರು ದನಕಾಯವರು ನಮ್ಗಿಂತ ಬುದ್ಧಿವಂತರು ಅಂತೇಳಿ ನಿಮ್ಗೆಲ್ಲರೂ ತಹಸೀಲ್ದಾರ್ ಮಾಡಿದೀವಿ, ಪೊಲೀಸ್ ಶಾಸಕ ಹಂಗ ಅಂತೇಳಿ ಇವೆಲ್ಲ ಅಂಗಗಳು ಸಹಿತ ನಾವು ಏನ್ ಬಂದತ್ತೋ ಗೊತ್ತಾಗ್ಬೋದ ರೋಗ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ಎಲ್ಲ ಅಂಗಗಳು ಅಂಗವಿಕಲತೆ ಆಗೈತೇನೋ ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಮನವಿ ಮಾತಾಡ್ತಾರೆ, ಆ ಮನವಿ ಪತ್ರ ಕೊಡ್ರಪ್ಪ. ಆದ್ರೆ ನಾವು ಬಿಡಂಗಿಲ್ಲ ಸರ್ಕಾರಗಳಿಗೆ. ರೈತ ಮಕ್ಕಳಿಗೆ ನೋಡ್ರಿ, ಕೃಷಿ ಸಾಲಕ್ಕೆ ಅಭಿವೃದ್ಧಿ ಸಿಬಿಲ್ ನೋಡ್ಬೇಡ್ರಿ ಅಂತ ಹೇಳಿದ್ವಿ. ರೈತ ಮಕ್ಕಳ ಅಭಿವೃದ್ಧಿ ಸಾಲಕ್ಕೆ ಕೋಳಿ ಸಾಲ, ಕುರಿ ಸಾಲ, ಎಣ್ಣೆ ಸಾಲ, ಹಸು ಸಾಲ ಮತ್ತೆ ಸಣ್ಣ ಕೈಗಾರಿಕೆ ಸಾಲ, ಈ ಸಾಲಕ್ಕೆ ನೀವು ಯಾರೂ ಸಹಿತ ಸಿಬಿಲ್ ನೋಡಬಾರದು. ಬ್ಯಾಂಕ್ನವರು ಇಲ್ಲ, ನೀವು ಸಿಬಿಲ್ ಬರಂಗಿಲ್ಲ ಅಂತಾರೆ ನೋಡ್ರಿ. ಏನು ಶಾಲೆ ಕಂಡು ಶೋಕಿಗೆ ಇಲ್ಲಿ ಟೋಲ್ ಹಾಕೊಂಡು ಏನ್ ನಕಲಿ ರೈತರಲ್ಲ, ದುಡ್ಡಂತ ರೈತರು ಮುಖಾಂತರ ಸರ್ಕಾರಕ್ಕೆ ಮನವರಿಕೆ ಮಾಡಿದ ಅನ್ನೋ ಯೋಜನೆ ಕೊಟ್ಟರು ಮಾತ್ರ ಈ ಪ್ರತಿಭಟನೆಗೆ ಅವರಿಗೆ ಅವರ ಇಲ್ಲೇ ಇದ್ರೆ ಅವರು ವಾಪಸ್ ಹೋಗಿ ಅವರ ದಾಖಲಾತಿಗಳನ್ನ ತರಬಹುದು. ಸುಮ್ಮನೆ ಬಂದು ಸವಾಲು ಹೇಳಿದ್ರೆ ಈ ಪ್ರತಿಭಟನೆಗೆ ಆಹ್ವಾನ ಕೊಡೋದಿಲ್ಲ. ಅದೇನಾದ್ರೂ ಆಗಲಿ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ. ಇಲ್ಲ ಹೋರಾಟ ಮಾಡ್ತಿದ್ರಿ ತಮ್ಮ ಬೇಡಿಕೆಗಳು, ಇದರ ಜೊತೆಗೆ ಸುಮಾರು ಬೇಡಿಕೆಗಳನ್ನ ಈ ಪತ್ರದ ಮನವಿ ಮೂಲಕ ನಮಗೆ ಸಲ್ಲಿಸಿದ್ದೀರಿ. ತಮ್ಮ ಮನವಿಗಳು, ತಮ್ಮ ಹಕ್ಕುತ್ತಾಯಗಳು ಏನು ಸರ್ಕಾರ ಮುಂದೆ ತಾಲೂಕಿನ ಮುಂದೆ ನಿಂತು ಯಾರಿಗೆ ಸಲ್ಲಿಸಬೇಕು ಅವರಿಗೆ ನಾವು ತಮ್ಮ ಆಕ್ರೋಶ, ತಮ್ಮ ಹಕ್ಕುತ್ತಾಯಗಳನ್ನ ಎಲ್ಲವನ್ನ ಸಲ್ಲಿಸ್ತೀವಿ. ಅದು ತಾಲೂಕಿನ ಪ್ರಥಮ ಪ್ರಜೆಯಾಗಿ ನಾವು ಸಲ್ಲಿಸ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಹೀಗಾಗಿ 16ನೇ ತಾರೀಕು ಇದೇ ತಿಂಗಳ 2025ನೇ ತಾರೀಕು ಕಮಿಷನರ್ ಅವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಯಚೂರು ಮತ್ತು ಬಳ್ಳಾರಿ ವ್ಯಾಪ್ತಿಯಲ್ಲಿ ಈ ತರ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರದಿಂದ ಇನ್ನು ಆದೇಶ ಪ್ರತಿ ಬಂದಿಲ್ಲ. ಹೀಗಾಗಿ ಬಂದ ತಕ್ಷಣನೇ ತಮ್ಮ ಮನವಿಯಲ್ಲಿ ಏನಿರ್ತದ ಒಂದು ಅಂಶವನ್ನ ಬಗೆಹರಿತದ ಮತ್ತೆ ಇನ್ನು ಉಳಿದ ಸಮಸ್ಯೆಗಳನ್ನ ತಾವೇನು ಹೇಳಿಕೊಟ್ಟಿರಿ ಅವುಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಸಲ್ಲಿಸ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಹೀಗಾಗಿ ಬಹುಶಃ ಕೃಷಿ ಕೃತ್ಯ ಮಾಡುವ ಸದ್ಭಕ್ತನ ಪಾದವ ಹಿಡಿದು ಬದುಕಿಸಯ್ಯ ಅಂತ ಹೇಳ್ತಾರೆ. ನಿಮ್ಮೆಲ್ಲ ಆಕ್ರೋಶ ನೋಡಿದ್ರೆ ಅದು ನಿಜವಾಗಿ ಈ ಒಂದು ಬಿಸಿಲಲ್ಲಿ ಕೂತಿದ್ದೀರಿ ತಾವೆಲ್ಲರೂ. ಪ್ರತಿಭಟನೆಯಲ್ಲಿ ಹಿರಿಯ ಮುಖಂಡರಾದ ಚಂದ್ರಕಲಾಧರ್ ಸ್ವಾಮಿ, ವಿರೂಪಾಕ್ಷ ಗೌಡ, TAPCM ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಭೋಗವತಿ, ವೀರಭದ್ರಗೌಡ ಹಾಗೂ ರೈತ ಮುಖಂಡರಾದ K ನಾಗನಗೌಡ,
ಕೆವೈ ಬಸವರಾಜ ನಾಯಕ, ಹೊಳೆಯಪ್ಪ ಊಟಕನೂರು, ರವಿಕುಮಾರ್, ಶರಣಬಸವ ಪೋತ್ನಾಳ್, ಮುತ್ತಣ್ಣ ನಾಯಕ, ರಾಮಕೃಷ್ಣ ಪೋತ್ನಾಳ್ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.